ಹಣಕಾಸಿನ ನಿಯಮದಲ್ಲಿ ಪ್ರಥಮ ನಿಯಮ, ಓಕೆ, ಸಾಲ ಕೇಳಬೇಡಿ, ಸಾಲ ಕೊಡಬೇಡಿ. ಅಂದರೆ ಸಾಲ ಮಾಡಬೇಡಿ, ಕೈ ಸಾಲಗಳು. ಕೈ ಸಾಲ ಇನ್ಸ್ಟಿಟ್ಯೂಷನ್ ಇದೆ, ಬ್ಯಾಂಕ್ ಇದೆ, ಇನ್ನೊಂದು ಬೇರೆ ಬೇಕಾದಷ್ಟು ಹಣಕಾಸು ಸಂಸ್ಥೆಗಳಿದೆ. ಅಲ್ಲಿ ಏನಿದೆ ನಿಮ್ಮ ಕ್ರೆಡೆನ್ಷಿಯಲ್ಲು, ಅಂದರೆ ನೀವು ಅದಕ್ಕೆ ಯೋಗ್ಯರಾಗಿದ್ದರೆ ಕೋಟಿನೂ ಕೊಡ್ತಾರೆ, 10 ಕೋಟಿನೂ ಕೊಡ್ತಾರೆ, ಇಲ್ಲ 10,000ನೂ ಕೊಡಲ್ಲ. ನಿಮ್ಮ ಯೋಗ್ಯತೆಗನುಸಾರ ನೀವು ಸಂಸ್ಥೆಗಳಲ್ಲಿ ಹೋಗಿ ನಿಮ್ಗೆ ಏನು ಬೇಕೋ ತಗೋಬೋದು. ಕರೆಕ್ಟ್. ನಿಮ್ಗೆ ಏನೇ ಕಷ್ಟ ಇರಲಿ, ನಿಮ್ಗೆ ಏನೇ ಬಿಸ್ನೆಸ್ ಡೆವಲಪ್ ಮಾಡೋದಿರಲಿ, ಏನೇ ಇರಲಿ, ಕೈ ಸಾಲ ತಗೋಬಾರ್ದು, ಕೈ ಸಾಲ ಕೊಡಬಾರ್ದು. ಇದು ಹಣಕಾಸಿನ ಪ್ರಥಮ ನಿಯಮ. ಯಾತಕ್ಕೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಇದನ್ನು ನನ್ನ ಅಜ್ಜಿ ನನಗೆ ಹೇಳಿದ್ಲು ಆವತ್ತಿನ ಕಾಲಕ್ಕೇ. ಆದಿನಿಷ್ಠೂರ ಅಂತ್ಯನಿಷ್ಠೂರ ಅಂತ ಹೇಳೋಳು ಆಕೆ. ಏನಂದರೆ ಆದಿನಿಷ್ಠೂರ ಅಂತಂದರೆ, ಸಾರಿಯಪ್ಪ ನನಗೆ ಸಾಲ ಕೊಡೋಕ್ಕಾಗಲ್ಲ, ನಾನು ಸಾಲ ಕೇಳಲ್ಲ, ನಾನು ಸಾಲ ಕೊಡಲ್ಲ, ಕ್ಷಮಿಸು ಅಂತ ಹೇಳಿದಾಗ ಅಲ್ಲಿ ನಿಷ್ಠೂರ ಆಗ್ತೀರ. ಅವನಿಗೆ ನಿಮ್ಮ ಬಗ್ಗೆ ಬೇಜಾರಾಗುತ್ತೆ. ಅದು ಆದಿನಿಷ್ಠೂರ ಅಂದರೆ ಅವನಿಗೆ ಬೇಜಾರಾಯಿತು, ನಿಮ್ಮ ಫ್ರೆಂಡ್ಶಿಪ್ಪು ಒಂದು ಸ್ವಲ್ಪ ಟರ್ಮೈಲ್ ಆಗುತ್ತೆ. ಅವರು ಒಂದು ಸ್ವಲ್ಪ 2-3 ದಿನ, ವಾರ, ತಿಂಗಳುಗಟ್ಟಲೆ ಆಗ್ಬೋದು ಕೆಲವೊಂದು ಸರ್ತಿ, ಡಿಪೆಂಡಿಂಗ್ ಅಪ್ ದ ಇಂಟೆನ್ಸಿಟಿ. ಆದರೆ ಒಂದು 6 ತಿಂಗಳು ಅನ್ನೋಷ್ಟರಲ್ಲಿ ತಿರುಗಿ ಸರಿ ಹೋಗಿರ್ತಾರೆ ಅವರು, ನಿಮ್ಮ ಹತ್ರ ಟಾಕಿಂಗ್ ಟರ್ಮ್ಸಿಗೆ ಬಂದಿರ್ತಾರೆ, ಮರ್ತೋಗ್ತಾರೆ ಅವರು. ಇನ್ನೊಂದು ಅಂತ್ಯನಿಷ್ಠೂರ ಅಂತ. ಅಂತ್ಯನಿಷ್ಠೂರ ಏನು ಅಂದರೆ 99%, ನಾನು ಇದನ್ನು ಪಕ್ಕಾ ಹೇಳ್ತೀನಿ, ಆತ್ಮವಿಶ್ವಾಸದಿಂದ ಹೇಳ್ತೀನಿ, 99% ಇಸ್ಕೊಂಡವರು ವಾಪಸ್ ಸರಿಯಾದ ವೇಳೆಗೆ ಕೊಡಲ್ಲ. ಕೊಡೋದೇ ಇಲ್ಲ ಅಂತ ಹೇಳಲ್ಲ, ಕೊಡ್ತಾರೆ. 6 ತಿಂಗಳಲ್ಲಿ ಕೊಡ್ತೀನಿ, ನಾಳೆ ಕೊಟ್ಬಿಡ್ತೀನಿ, ನಾಡ್ದು ಕೊಡ್ತೀನಿ, ಒಂದು ವಾರದಲ್ಲಿ ಕೊಡ್ತೀನಿ ಅಂತ ಹೋದವರು 1 ವರ್ಷ 2 ವರ್ಷ ಅಲ್ದಾಡಿಸ್ತಾರೆ. ಆಗ ನೀವೇನು ಮಾಡ್ತೀರಾ? ಫಾಲೋ ಅಪ್ ಮಾಡ್ತೀರಾ. ಕೊಟ್ಟಿಲ್ವಲ್ಲ ನನ್ನ ಸಾಲ, ಕೊಡು 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 ಅಂತ ನೀವು ಅವ್ನು ಕೇಳ್ತೀರಾ. ಅವ್ನಿಗೆ ಅವಾಗ ನಿಮ್ಮ ಮೇಲೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮದೇ ದುಡ್ಡು, ಅಯ್ಯೋ ಪಾಪ ಅವನಿಗೆ ಕಷ್ಟ ಅಂತ ಕೊಟ್ಟದ್ದು, ನೀವು ಕೇಳಿದ್ದಕ್ಕೆ ನೀವು ವಿಲನ್ ಆಗ್ತೀರಿ. ಇದು ಅಂತ್ಯನಿಷ್ಠೂರ. ಅಂತ್ಯನಿಷ್ಠೂರದಲ್ಲಿ ಸ್ನೇಹನೂ ಹೋಗ್ತದೆ, ದುಡ್ಡು ಹೋಗ್ತದೆ. ಸೊ ಅದಕ್ಕೆ ಮೊದಲೇ ಸ್ನೇಹನಾರು ಉಳ್ಕೊಳ್ಳುತ್ತೆ, ದುಡ್ಡು ಉಳ್ಕೊಳ್ಳುತ್ತೆ. ಅದಕ್ಕೆ ಆದಿನಿಷ್ಠೂರ ಅತ್ಯಂತ ಮುಖ್ಯ ಅಂತ್ಯನಿಷ್ಠೂರಕ್ಕಿಂತ. ಹೀಗಾಗಿ ಇಷ್ಟೇ, ಇದು ಏನಿಲ್ಲ. ನೀವು ಅದನ್ನು ಎತ್ತರದ ಧ್ವನಿಲಿ ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಹೇಳಬೇಕಾಗಿಲ್ಲ. ದಯವಿಟ್ಟು ಕ್ಷಮಿಸು ಮಗ, ಹಣ ಇಲ್ಲ ಅಂತಲ್ಲ, ಹಣ ಇದೆ, ಆದರೆ ನಂದು ಪಾಲಿಸಿ, ನಾನು ಕೊಡೋಲ್ಲ, ನಾನು ತಗೊಳ್ಳಲ್ಲ ಅಂತ. ಯಾಕೆ ಇದನ್ನು ಹೇಳಿದೆ? ಹಣ ಇದೆ ಕೊಡಲ್ಲ ಅಂತ ಹೇಳಬೇಕು ಅಂದರೆ, ಅಸ್ತು ದೇವತೆಗಳು ಅಸ್ತು ಅಂತಿರ್ತಾರೆ. ಕೆಲವೊಂದು ಜನ ಏನು ಮಾಡ್ತಾರೆ ಗೊತ್ತಾ, ಹೀಗೆ ಅವ್ರಿಗೆ ವೆನ್ ಯು ವಾಂಟ್ ಟು ಸೇ ನೋ, ಸೇ ಇಟ್ ಪ್ರಾಪರ್ಲಿ. ಇಲ್ಲ ಅಂತ ಹೇಳಿ. ಅದಕ್ಕೆ ಅವ್ರೇನು ಹೇಳ್ತಾರೆ, ನನ್ನ ಹತ್ರನೇ ಇಲ್ಲ, ಜಾಬ್ ಖಾಲಿ, ನನಗೆ ಲಾಟ್ರಿ, ನಾನು ತಿಂಗಳು ಕೊನೆ ನಾನೇ ಕಾಯ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಹಂಗೆ ಆಗ್ಬಿಡುತ್ತೆ. ನೀವು ಆಡುವ ಮಾತುಗಳನ್ನು ಯಾವ ದೇವ್ರು ಕೇಳಿಸ್ಕೋತಾನೋ, ಅಕ್ಕಪಕ್ಕದವ್ರು ಕೇಳಿಸ್ಕೋತಾನೋ ಗೊತ್ತಿಲ್ಲ. ನಿಮ್ಮ ನರಮಂಡಲಗಳು ಅತ್ಯಂತ ಸ್ಟಡಿಯಾಗಿರ್ತವೆ, ಅವು ಕೇಳಿಸ್ಕೋತವೆ. ಮತ್ತು ಅದನ್ನು ಸತ್ಯ ಮಾಡಿಬಿಡುತ್ತವೆ ಅವು. ನಿಮ್ಮ ನರಮಂಡಲಕ್ಕೆ ಅಷ್ಟು ಶಕ್ತಿ ಇದೆ.